ಅನ್ಲಾಕ್ ಆಗ್ತಿದ್ದಂತೆ ಜನಜಂಗುಳಿ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಪ್ರವಾಸಿ ತಾಣಗಳು ಕೂಡ ತುಂಬಿ ತುಳುಕ್ತಾ ಇದಾವೆ. ಎಸ್ಪೆಷಲಿ ನಮ್ಮ ಬೆಂಗಳೂರಿನ ಹತ್ರ ಇರುವಂತ ನಂದಿ ಬೆಟ್ಟದಲ್ಲಂತೂ ಜನ ಕಾಯ್ತಾ ಇದ್ರು ಅಂತ ಕಾಣಿಸುತ್ತೆ. ವೀಕೆಂಡ್ ಬರಲಿ ಅನ್ಲಾಕ್ ಆಗ್ಲಿ ಅನ್ನೋದನ್ನೇ ಕಾದು ಕುಳಿತಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂದ್ರೆ ನಂದಿ ಬೆಟ್ಟ, ನಂದಿ ಹಿಲ್ಸ್ ಏನಿದೆ ಅಲ್ಲಿ ಭಾರಿ ಜನಸಾಗರ ಸೇರುವಂತದ್ದು. ಸಾವಿರಾರು ವಾಹನಗಳು ಬರ್ತಾನೇ ಇದಾವೆ. ವೀಕೆಂಡ್ ನಿನ್ನೆ ಮತ್ತೆ ಇವತ್ತು ಈ 2 ದಿನ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇರುವಂತದ್ದು. ಇದೇ ರೀತಿಯಾಗಿ ಮೊದಲ ಅಲೆ ಆದ ನಂತರ ಅನ್ಲಾಕ್ ಆಗ್ತಿದ್ದ ಹಾಗೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಮತ್ತೆ ಅದೇ ರೀತಿಯಾದಂಥ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿದೆ. ಮುಂಜಾನೆ 5 ಗಂಟೆಗೆ ಜನಸಾಗರ 1.5 ಕಿಲೋಮೀಟರ್ಗೂ ಹೆಚ್ಚಿನ ದೂರ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರವಾಸಿ ತಾಣಗಳ ಬಳಿ ವೀಕೆಂಡ್ ಮಸ್ತಿಗೋಸ್ಕರ ಜನ ಬರ್ತಾನೇ ಇದ್ದಾರೆ. 4 ವೀಲರು 2 ವೀಲರಲ್ಲಂತೂ ಫುಲ್ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನಂದಿ ಹಿಲ್ಸ್ ಹತ್ರ ಮಾಸ್ಕ್ ಮತ್ತು ಹೆಲ್ಮೆಟ್ ಧರಿಸದವರಿಗೆ ಪೊಲೀಸರು ದಂಡವನ್ನು ಹಾಕ್ತಾ ಇದ್ದಾರೆ. ರಿಲ್ಯಾಕ್ಸ್ ಮೂಡ್ನಲ್ಲಿ ಸಾಮಾಜಿಕ ಅಂತರ ಕೂಡ ಮಾಯ. ಕೆಲವರು ಅರ್ಧಂಬರ್ಧ ಮಾಸ್ಕ್ ಅನ್ನು ಧರಿಸಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಇಷ್ಟೊಂದು ಜನ ಇದ್ದಂಥ ಸಂದರ್ಭದಲ್ಲಿ ಈ ರೂಲ್ಸ್ಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ. ಅವಾಗ ಸರ್ಕಾರ ಕೂಡ ಯಾವುದೇ ರೀತಿಯಾದಂಥ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಕೈಗೊಳ್ಳೋದಿಲ್ಲ. ಯಾಕೆಂದರೆ ನೀವು ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಜಾಸ್ತಿ ಜನ ಸೇರಿಕೊಂಡು ಸರಿಯಾಗಿ ಮಾಸ್ಕನ್ನು ಧರಿಸ್ದಲೆ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ದಲೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆದಂತೆ ಮತ್ತೆ ಲಾಕ್ಡೌನ್ ಮಾಡಬೇಕಾಗತ್ತೆ. ಮತ್ತೆ ಎಲ್ಲದಕ್ಕೂ ಕೂಡ ನಿರ್ಬಂಧವನ್ನು ಹೇರಬೇಕಾಗುತ್ತೆ. ಸೊ ದಯವಿಟ್ಟು ಒಮ್ಮೆ ಚಿಂತೆ ಮಾಡಿ ಏನು ಮಾಡ್ಬೋದು, ಯಾವ ರೀತಿಯಾಗಿ ನಮ್ಮನ್ನು ನಾವು ಸೇಫ್ ಮಾಡ್ಕೊಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲೇ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಒಮ್ಮೆ ಯೋಚನೆ ಮಾಡಿದ್ರೆ ಒಳ್ಳೆಯದು. ಅನ್ಲಾಕ್ ಆಗ್ತಿದ್ದಂತೆ ಜನಜಂಗುಳಿ ಎಲ್ಲ ಕಡೆನೂ, ಪ್ರವಾಸಿ ತಾಣಗಳಂತೂ ಭಾರಿ ಜನಸಾಗರ ಸೇರ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ನಂದಿ ಹಿಲ್ಸ್ ಬಳಿ ಯಾವ ರೀತಿಯಾಗಿ ಜನ ಸೇರ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ ರಾಜ್ಯದ ಆಲ್ಮೋಸ್ಟ್ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ವೀಕೆಂಡ್ ಮಸ್ತಿಗೋಸ್ಕರ ಮೋಜಿಗೋಸ್ಕರ ಮುಗಿಬಿದ್ದಿದ್ದಾರೆ ಜನ. ಗಿರಿಧಾಮ ಬೀಚ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಜಲಪಾತಗಳ ಬಳಿನೂ ಕೂಡ ಅಷ್ಟೇ ವೀಕೆಂಡ್ ಮೋಜು ಮಸ್ತಿ ಜೋರಾಗೇ ಇದೆ. ಶಾರೀರಿಕ ಅಂತರ ಮಾಯ, ಮಾಸ್ಕ್ ಬಳಕೆನೂ ಕೂಡ ಸರಿಯಾಗಿ ಇಲ್ಲ. ಶನಿವಾರ ಭಾನುವಾರ ಪ್ರವಾಸಿ ತಾಣಗಳ ಬಳಿ ಜನಸಾಗರ ಸೇರ್ತಾ ಇರುವಂಥದ್ದು. ಗೊತ್ತಿಲ್ಲ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದೇ ಹೋದರೆ ಮತ್ತೆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ನಾವೇನು ಹೇಳಬೇಕಾಗಿಲ್ಲ, ಸರ್ಕಾರಕ್ಕೆ ಗೊತ್ತಿದೆ. ಮತ್ತೆ ಪದೇ ಇದೇ ರೀತಿಯಾದಂಥ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಹೋದರೆ 3ನೇ ಅಲೆ ಯಾವಾಗ ಬೇಕಾದರೂ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಆಲ್ರೆಡಿ ಪ್ರಕರಣಗಳು ಜಾಸ್ತಿನೇ ಇದೆ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಕೇರಳದಲ್ಲಿ ಇನ್ನೂ ಕೂಡ ಜಾಸ್ತಿನೇ ಇದೆ. 14,000 ಕೇಸ್ ಅಂದ್ರೆ ಲೆಕ್ಕ ಹಾಕಿ ಯಾವ ಪರಿಪ್ರಮಾಣದಲ್ಲಿ ಇನ್ನೂ ಕೂಡ ಅಲ್ಲಿ ಕೊರೋನಾ ಕೇಸ್ಗಳು ಜಾಸ್ತಿ ಪ್ರಮಾಣದಲ್ಲೇ ಬರ್ತಾ ಇದೆ ಅಂತ. ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ 8ರಿಂದ 10,000 ಆಸುಪಾಸಿನಲ್ಲೇ ಇರುವಂಥದ್ದು. ಅದರ ಜೊತೆಗೆ ಡೆಲ್ಟಾ ವೈರಸ್ನ ಭೀತಿ ಬೇರೆ. ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಇನ್ನಷ್ಟು ನಾವು ಮೈಮರಿತಾ ಹೋದ್ರೆ, ನಿರ್ಲಕ್ಷ್ಯವನ್ನು ಮಾಡ್ತಾ ಹೋದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಮತ್ತೆ 8ರಿಂದ 10,000 10ರಿಂದ 15,000 ಆಗೋದ್ರಲ್ಲಿ ಏನು ತುಂಬಾ ದಿನ ಏನು ಕಾಯ್ಬೇಕಾಗಿಲ್ಲ. ಬೇಗನೆ 3ನೇ ಅಲೆ ಕಾಣಿಸ್ಕೊಂಡ್ಬಿಡುತ್ತೆ. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಜನಸಾಗರ.